ಕೋಟೆಹಳ್ಳಿಲಿ 50 ಲಕ್ಷ ಹಾಕಿದ್ದಾರೆ, ಚಾಕಿಹಳ್ಳಿ 50 ಲಕ್ಷ ಹಾಕಿದ್ದಾರೆ. ಕೋಟೆಹಳ್ಳಿ ಚಾಕಿ 55 ಲಕ್ಷ ಒಂದೊಂದು ಊರಿಗೆ ಆ ಊರಲ್ಲಿ ಪಕ್ಕ ಅಕ್ಕಪಕ್ಕ ಹಳ್ಳಿ ನಾನು ಕೊಡಲಿ ಬೇಡ ಅನ್ನಲ್ಲ ಏನು ಸರ್. ಎಲ್ಲ ಊರಿಗೂ ಸಮಾನ ವೆಚ್ಚ. ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಲಕ್ಷ ಅವೆಲ್ಲ ಹೊಡೆದಾಕ್ಬಿಟ್ಟು ಒಂದೇ ಊರಿಗೆ 50 ಲಕ್ಷ ಕೊಟ್ಟರೆ ನಾನು CS ಹತ್ರ ಭೇಟಿ ಮಾಡ್ತೀನಿ, ಭೇಟಿ ಮಾಡಿ ಹೇಳ್ತೀನಿ ಹಿಂಗೆಲ್ಲ ಆದರೆ ನಾನು ವಿಧಾನಸಭೆಯಲ್ಲೆಲ್ಲ ಪ್ರಸ್ತಾಪ ಮಾಡ್ತೀನಪ್ಪ ಈ ಥರ ಹಿಂಗಿಲ್ಲ. ಆಮೇಲೆ 40 ಲಕ್ಷ ಟೆಂಡರ್ ಕರೆದಾರೆ ಈ ಸ್ಮಾಲ್ ಸ್ಕೂಲ್ ಐತಲ್ಲ ಇದಕ್ಕೆ ಅಂತೇಳಿ, ಅದಿದ್ದ ಕಂಪ್ಯೂಟ್ರಿಂದ ಅದಕ್ಕೆ 10 ಕೋಟಿ ರೂಪಾಯಿ ಇಡ್ತಾರೆ ಸ್ಮಾರ್ಟ್ ಕ್ಲಾಸ್ಗೆ. ಇತ್ತಾಗತ್ತಲ್ಲ ಮೆಟೀರಿಯಲ್ಸ್ 40 ಲಕ್ಷಕ್ಕೆ ಮೆಟೀರಿಯಲ್ಸ್ ತಗೊಳ್ಳೋಕ್ಕೆ 40 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಅಲ್ಲ. ಇಲ್ಲಿ ಕಂಡ್ರೆ ಸ್ಟೇಟಲ್ಲೆಲ್ಲ ಇದು ಒಳಗೆ ಕರೆದಿರೋದು ಅದೊಂದಕ್ಕೆ 10 ಕೋಟಿ ಇಟ್ಟಾರೆ. 10 ಕೋಟಿ ವರ್ಕ್ ಮಾಡಿರಬೇಕು. ಆಮೇಲೆ ಅದಾಯ್ತಾ, ಅದಕ್ಕೆ ಯಾವ ಇದಿಲ್ಲ, ನಿಯಮಾವಳಿಗಳೆಲ್ಲ ಇಲ್ಲ. ಅವು ಈ ಮಟ್ಟಕ್ಕೆ ಇದ್ರೆ ನಡೆದ್ರೆ ಹೆಂಗೆ? ದುದ್ದದಲ್ಲಿ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡಿದು ಅಲ್ಲಿ ಹೋದ ಹಳ್ಳಿಗಳೆಲ್ಲ ಈ ಲಿಂಗರ್ಸ್ ಹೇಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದರು, ನಿನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲಿ ಅಲ್ಲೇ ಜನ ವಿಡಿಯೋ ಐತಿ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ ನಿಮಗೆ. ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ನೆ ಇದು ಮಾಡೋಕ್ಕೆ ತಿರುಗವ್ರಿ, ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ SP ರಾತ್ರಿ 10 ಮಾತಾಡಿ ಪಾಪ SP ಬೇಜಾರು ಮಾಡ್ಕೊಂಡು ಏನು ಮಾಡ್ತೀವಿ ನಾವು. ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ ಈ ಥರ ಇದೆ. SP ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ, ಬೇಕಾದ್ರೆ ಆಮೇಲೆ ಮನೆಯಲ್ಲೂ ಕುಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಸ್ಟೇಷನ್ನಲ್ಲಿ ಕೆಲಸದ ಅವಧಿನಲ್ಲಿ ಮಾಡಬಾರ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.